ಏನೇನು ಅಂತ ಸರ್, ನೀರಿನ ವ್ಯವಸ್ಥೆ ಕಾವೇರಿ ನೀರು ಒಂದು ವಾರಕ್ಕೆ ಒಂದ್ ಅವರ್ ಕೊಡ್ತಾರ ಸರ್. ಅದಕ್ಕೆ ನಮಗೆ ನೀರಿನ ವ್ಯವಸ್ಥೆ ಸ್ವಲ್ಪ ತುಂಬಾ ಇದಾಗಿದೆ ಸರ್. ದಯವಿಟ್ಟು ಪ್ಲೀಸ್ ಸರ್. ರವೀಂದ್ರ ನಗರ ಸರ್. ಮನಿ ಸರ್ 2 ವರ್ಷ ಆಯ್ತು ಮನಿಗೆ ಹಾಕಿ, ಮನಿ ಇನ್ನ ಬಂದಿಲ್ಲ ಸರ್. ವರ್ಷ ಬಡ್ಡಿ ಕಟ್ತೀನಿ ಸರ್. 36,000 2 ವರ್ಷ ಆಯ್ತು ಬಂದೇ ಇಲ್ಲ ಇನ್ನ ಮನಿ. ಅಲ್ಲೇ ರಿಜಿಸ್ಟರ್ ಮಾಡಿಲ್ವ ನಮ್ಮ ನಿನ್ನೋಗಿ? ಸರ್ ಅಲ್ಲೋಗಿ ರಿಜಿಸ್ಟರ್ ಮಾಡಿಲ್ವೇ? ಮಾಡಿದ್ದೀನಿ ಸರ್, ಕೊಟ್ಟಿದ್ದಾರೆ. ಆಗಿದ್ಯಾ? 2 ವರ್ಷ ಆಯ್ತು ಸರ್. ದುಡ್ಡು ಕಟ್ತಾ ಇದೀನಿ, ನೀವು ಕೊಟ್ಟಿದ್ದಾರೆ. ಇದೆ ಸರ್, ಇಟ್ಕೊಂಡಿಲ್ಲ ಇದನ್ನ. ಹಾಂ ಸರ್. ಓಕೆ ಸರ್ ಸರ್ 20 ವರ್ಷ ಆಯ್ತು ನಂದು ಬಿಡಿಎಲ್ ತಿರ್ಗಿ ಸಾಕಾಯ್ತು. ನಮ್ಮ ಯಜಮಾನ್ರು ಇಲ್ಲ ಸರ್, ನಮ್ಮ ಯಜಮಾನ್ರು ಇಲ್ಲ, ಮಕ್ಕಳು 3 ಹೆಣ್ಮಕ್ಳು, ಹುಡುಗ ಡಿಪ್ರೆಷನ್. ನನ್ಗಿರಕ್ ಮನೆ ಇಲ್ಲ ಸರ್. ತುಂಬಾ ಕಷ್ಟದಲ್ಲಿ ಇದ್ದೀವಿ. ಬಾಡಿಗೆ ಕಟ್ಟಕ್ಕೂ ನನ್ನ ಕೈನಲ್ಲಿ ಆಗಲ್ಲ ಸರ್. ಯಾಕೆ ನಿನ್ಗಿತ್ತ ಸೈಟು? ಇದೆ ಸರ್, ರಿಜಿಸ್ಟರ್ ಆಗಿದೆ ಸರ್ ಜಕ್ಕೂರಲ್ಲಿ. ಇಲ್ಲ ಸರ್, ಬಿಡಿಎಲ್ ಸೈಟ್ ಕೊಟ್ಟಿದ್ರು, ಬಿಡಿಎ ಇಂದ ಕೊಟ್ಟಿದ್ರು, ರಿಜಿಸ್ಟರ್ ಆಗಿದೆ, ಖಾತೆ ಕಂದ ಇದೆಲ್ಲ ಕಟ್ಟಿದೀವಿ, ಟ್ಯಾಕ್ಸ್ ಎಲ್ಲ ಕಟ್ಟಿದೀವಿ. ಫಸ್ಟ್ ಬ್ಲಾಕ್ 100 ಸೈಟ್ ನಂಬರ್. ತೊಂದ್ರೆ ನಿಂಗೆ? ತೊಂದ್ರೆನಮ್ಮ? ತೊಂದ್ರೆ ನನ್ಗೆ ಅದೇ ಜಾಗನೇ ಬೇಕು. ಇಲ್ಲ ಅಲ್ಲೇ ಎಲ್ಲಾದ್ರೂ ಕೊಡಿ ಸರ್ ನಂಗೆ. ನೀನ್ ಬಿಡಕ್ ಹೋಗ್ಬೇಡ, ನೀ ಅಲ್ಲೇ ಇರು. ನೀನ್ ಬಿಡಕ್ ಹೋಗ್ಬೇಡ, ನಿನ್ಗೆಲ್ಲ ಅಕ್ಪತ್ತೆಲ್ಲ ಕೊಟ್ಟಿರೋದಂತಾನೆ. ಕೊಟ್ಟಿದ್ದಾರೆ ಸರ್ ಎಲ್ಲ. ಡಿನೋಟಿಫಿಕೇಶನ್ ಆದ ಕಾರಣ ನನಗೆ ಕೆಂಪೇಗೌಡ ಬಡಾವಲ್ಲಿ ಕೆಂಪೇಗೌಡ ಲೆವೆಲ್ ಕೊಟ್ಟವ್ರ ನಿಂಗೆ? ಕೊಟ್ಟವ್ರಿ. ನನ್ಗೆ ತುಂಬಾ ದೂರ ಸರ್. ಅದು ಕಾಡಿದಂಗ ಐತೆ. ನನ್ಗೆ ಎಲ್ಲಿಂದ ಹೋಗಿ 3 ಮಕ್ಳನ್ನ ಎತ್ಕೊಂಡು ಎಲ್ಲಿಂದ ಹೋಗಿ? ಯಾರು ಇಲ್ಲ ಸರ್ ಅಲ್ಲಿ. ನನ್ಗೆ ಎಲ್ಲ ಏಜ್ ಆದವ್ರು ಇದ್ದಾರೆ. 30-40. ಈಗ ಸದ್ಯಕ್ಕೆ ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಹೋಗು, ಅದು ಇಲ್ದಂಗ ಆಗೋಯ್ತದೆ. ಅಲ್ಲೇ ಕೊಡಿ ಸರ್ ನನ್ಗೆ. ಆಯ್ತು, ಇದು ಜಕ್ಕೂರ್ದೆ ಕೊಡಿ. ಇಲ್ಲಾಂದ್ರೆ ನನ್ಗೆ ಅಲ್ಲಿ ಬೇರೆ ಅಲ್ಲೇ ಎಲ್ಲಾದ್ರೂ ಪಕ್ಕದಲ್ಲೇ ಕೊಡಿ ಸರ್. ನನ್ಗೆ ತುಂಬಾ ದೂರ ಆಗಲ್ಲ ಸರ್. ಕಣ್ಣು ಬೇರೆ ಪ್ರಾಬ್ಲಮ್ ಐತೆ ನನ್ಗೆ. ಏಜ್ ಆಗಿದೆ, ನನ್ಗೆ ಓಡಾಡಕ್ ಆಗಲ್ಲ ಸರ್. ಓಡಾಡಿ ಸಾಕಾಗ್ಬಿಟ್ಟಿದೆ ನನ್ಗೆ. ನಾನೇನ್ ಮಾಡ್ತೀನಿ? ಅರ್ಕಾವತಿಲಿ ಇಲ್ವಲ್ಲಮ್ಮ? ಏನೋ ನೀವು ಮನ್ಸು ಮಾಡಿ ನನ್ಗೆ ಕೊಡಿ ಸರ್. ಆಯ್ತು, ವಿಚಾರ ತೋಡ್ತೀನಿ ನೋಡಿ. ಓಕೆ. ನಮಸ್ಕಾರ ಸರ್. ನಮ್ಮೂರಿಗೆ ಸಮುದಾಯ ಭವನ ಬೇಕಾಗಿತ್ತು ಸರ್, ಅಂಬೇಡ್ಕರ್ ಭವನ ಬೇಕಾಗಿತ್ತು. ಸುಮಾರು 200 ಕುಟುಂಬಗಳಿದಾವೆ. ನಮ್ಗೆ ಯಾವುದೇ ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಸಮುದಾಯ ಭವನ ಇಲ್ಲ. ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ದಯವಿಟ್ಟು ಈ ಸಮುದಾಯ ಭವನ ಮಾಡ್ಕೊಡ್ಬೇಕಂತ. ಎಲ್ಲೋ? ಅರೇಬನ್ಮಂಗಲ ಸರ್, ಬ್ಯಾಟರಾಯನಪುರ ಕ್ಷೇತ್ರ, ಯಲಹಂಕ ತಾಲೂಕೆ. ಅದರಲ್ಲಿ ಗೌರ್ಮೆಂಟ್ ಖಾಲಿ ಜಾಗನೂ ಇದೆ ಸರ್. ಒಂದು ಸರ್ವೆ ನಂಬರ್ ಹಾಕಿದ್ದೀನಿ. ಇದು ಖಾಲಿ ಜಾಗ ಸರ್. ಎಷ್ಟು ಸರ್? ಸರ್ವೆ ನಂಬರ್, ನಮ್ಮೂರ್ ಸರ್ವೆ ನಂಬರ್ 14. ಇದು ಸರ್ಕಾರಿ ಜಾಗನೇ ಸರ್. ಈ ಜಾಗದಲ್ಲಿ ನಮ್ಮ ಸಮುದಾಯ ಭವನ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಆಯ್ತು, ಥ್ಯಾಂಕ್ ಯು ಸರ್. ಊಟ ಮಾಡ್ಕೊಂಡು ಬರ್ರ ಎಲ್ಲ ಹೋಗಿ. ಏನಾಯ್ತು? ನಮ್ಮ ಜಮೀನು ತಿದ್ದುಪಡಿ ಮಾಡಿಸೋದು, ಬೇರೆ ನಂಬರ್ ಹಾಕ್ಸೋದು, ತಿದ್ದುಪಡಿ ಮಾಡೋದು. ಹೆಸರುಗಟ್ಟಿಗೆ ದೊಡ್ಡ ಇದು ಯಲಹಂಕಕ್ಕೆ 2 ವರ್ಷದಿಂದ ಕೊಟ್ಟರು ಕೂಡ ತಾಲೂಕು ಆಫೀಸಲ್ಲಿ ನಮ್ದು ಯಾವ್ದು ರೆಕಾರ್ಡ್ ಇಲ್ದಂಗೆ ಎಲ್ಲ ಇದು ಮಾಡ್ಬಿಡ್ತಾರೆ. ತಾಲೂಕು ಆಫೀಸಲ್ಲಿ ಇರೋ ಅಧಿಕಾರಿಗಳನ್ನೆಲ್ಲ ಚೇಂಜ್ ಮಾಡ್ಬೇಕು. ಅವ್ರು 15 ವರ್ಷದಿಂದ ಇದ್ದಾರೆ, ಯಾರಿಗೇನು ಎಲ್ಲ ಮಾಡ್ತಾ ಇಲ್ಲ, ಸರಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ. 1 ವರ್ಷದಿಂದ ಪ್ರಯತ್ನ ಪಟ್ಟರು ಆಗಲಿಲ್ಲ. ನಮ್ ಜಮೀನ್ ಬೇರೆಯವ್ರು ಬಂದು ನಮ್ದು ಅಂತ ಅಕ್ವೈರ್ ಮಾಡ್ಕೊಂತಾರೆ. ನಾವು ಪುರಾತನ ಕಾಲದಲ್ಲಿ ಬಿಡಕ್ ಹೋಗ್ಬೇಡ ನೀನು. ಯಾರು ಬಂದ್ರು ಬಿಡಕ್ ಹೋಗ್ಬೇಡ. ಕೊಡೋದಿಲ್ಲ, ಬಿಡಿ ಸರ್, ಬಿಡೋದಿಲ್ಲ. ಪ್ರಾಣ ಹೋದ್ರು ಚಿಂತೆನ ಬಿಡ್ಬೇಡ. ಪ್ರಾಣ ಹೋದ್ರು ಬಿಡ್ಬೇಡ ಅಂದೆ. ಬಿಡೋದಿಲ್ಲ ಸರ್. ನಾನು ಹೇಗಿರು ಒಂದ್ಸರ್ ತಿದ್ದುಪಡಿ ಮಾಡಿಸೋದು ನಮ್ದು ಅನ್ನೋದು. ಸವರ್ಣೀಯರು ಬಂದ ನಾವು ಎಸ್ಸಿಗಳು ನಮ್ ಜಮೀನು ಅಕ್ವೈರ್ ಮಾಡಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ನಮ್ದು ಪಿತ್ರಾರ್ಜಿತ ಆಸ್ತಿ ಇದು. ಅವರು ನಮಗೆ ಹೊಡೆಯಕ್ಕೆ ಇದು ಮಾಡ್ತಾ ಇದ್ದಾರೆ. ತಾಲೂಕು ಆಫೀಸ್ಗೆ ಏನ್ ರೆಕಾರ್ಡ್ ಕೊಟ್ಟರು ಏನಿಲ್ಲ. ಆಯ್ತು, ನಿನ್ಗೆ ಪ್ರೊಡಕ್ಷನ್ ಕೊಡಿಸ್ತೀನಿ, ಡಿಸಿಗೂ ಹೇಳ್ತೀನಿ ನೋಡ್ರಿ. ಗ್ರಾಮ ಸಭೆಯಲ್ಲಿ
DC ಅವರು ಅವ್ರ ಮನೆ ಹುಡುಕೊಂಡೋಗಿ ಕೂತ್ಕೊಬಿಡ ಅವ್ರ ಮನೆ ಮುಂದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.